ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ನಾವು ಹಿಂಜರಿಯಲ್ಲ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಪಡ್ತಾ ಇದ್ದೀನಿ. ನೀವು ಅವರು ಕೊಲೆಗಾರರ ಚೀಲಗಳಾಗಿದ್ದೀರಾ ಅಥವಾ ಕೊಲೆಗಾರರು ನಿಮ್ಮವರೇ ಇದ್ದಾರಾ ನಮ್ಮ ಪ್ರಶ್ನೆ. ಮತ್ತೆ ಮೌನ ಮುರಿಯುವ ಸಂದೇಶವನ್ನ ನಾವು ಮೌನದ ಮೂಲಕನೇ ಆ ಸಂದೇಶವನ್ನ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ನೀವು ಗಮನಿಸಿದಿರಿ. ನಮ್ಮ ಮೌನ ಮೆರವಣಿಗೆಯೇ ಒಂದು ಪ್ರತಿರೋಧದ ಅಸ್ತ್ರ. ಯಾಕೆಂದ್ರೆ ಮಹಿಳೆಯರು ಹೊರಡುವುದೇ ಕಷ್ಟ. ಒಂದು ಮಹಿಳೆ ಹೊರಡಬೇಕಾದ್ರೆ ಆ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಟ್ಟು ಹೊರಡಬೇಕು. ಒಂದು ರೀತಿ ತ್ಯಾಗ ಅದು. ಆ ತ್ಯಾಗಕ್ಕೆ ಸಿದ್ಧಳಾಗಿ ಅವಳು ಬರ್ತಾಳೆ ಅಂತ ಹೇಳಿದ್ರೆ ಅವಳೊಳಗೆ ಒಂದು ನೋವಿದೆ. ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೀವಿ ಅದು ಯಾವ ಒಂದು ಮಟ್ಟದಲ್ಲಿ ಇದೆ ಎನ್ನುವುದನ್ನು ನಾವು ಈ ಒಂದು ಮಹಿಳೆಯರು ಬೀದಿಗಿಳಿಬೇಕಾದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬಹುದು. ಕಲಬುರಗಿಯಿಂದ ಕೊಂದವರು ಯಾರು ಅನ್ನುವಂಥ ವಿಚಾರದಲ್ಲಿ ಕೇಳೋಕೆ ಬೆಳ್ತಂಗಡಿವರೆಗೆ ಪದ್ಮಾರವರು ಕೂಡ ಬಂದಿದ್ದಾರೆ. ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿರಂತರವಾಗಿ ಇಲ್ಲಿ ಅತ್ಯಾಚಾರ ಆಗಿದೆ, ಒಂದಷ್ಟು ದೌರ್ಜನ್ಯ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಇದರಲ್ಲಿ ಕೊಂದವರು ಯಾರು ಅಂತೇಳಿ ಸಿಗಲಿಲ್ಲ. ಕೊಂದವರು ಯಾರು ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆ ಮಾಡೋಕೆ ಕಲಬುರಗಿಯಿಂದ ಇಲ್ಲಿಗೆ ಬಂದಿದ್ದೀರಿ, ಏನು ಹೇಳ್ತೀರಾ? ಸರ್, ನಾವು ಈ ಪ್ರಶ್ನೆಯನ್ನು ಇಟ್ಟುಕೊಂಡು 2 ದಶಕದಲ್ಲಿಂದನೂ ಕೂಡ ನಾವು ಕಲಬುರಗಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಿಂದಿನ ಸರ್ಕಾರ ಆಗಲಿ ಇಂದಿನ ಸರ್ಕಾರ ಆಗಲಿ ನಮ್ಮ ಪ್ರಶ್ನೆಗೆ ಉತ್ತರವೇ ಕೊಟ್ಟಿಲ್ಲ. ಇಡೀ ಜಗತ್ತಿಗೆ ಗೊತ್ತಿದೆ ಇಲ್ಲಿ ಹೆಣಗಳು ಬೀಳ್ತಾವು ಅಂತ ಹೇಳಿ. ಆಮೇಲೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಮಹಿಳಾ ಒಂದು ಸಂಘಟಿತ ಒಂದು ಸಮಿತಿಯನ್ನು ಮಾಡಿತ್ತು. ಆ ಸಮಿತಿ ಉಗ್ರಪ್ಪ ಅವರ ಸಮಿತಿಯಲ್ಲಿ ಕೂಡ ಇಲ್ಲಿ ನಾವು ತನಿಖೆ ಮಾಡಿದಾಗ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ವರ್ಷಕ್ಕೆ 100ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಸಹಜ ಸಾವುಗಳು ಆಗ್ತಾವು ಅಂತ ಹೇಳಿ. ವರ್ಷಕ್ಕೆ 100ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಸಹಜ ಸಾವು. ಈ ಸಹಜ ಸಾವು ಯಾರು ಮಾಡಿದ್ರು, ಹೆಂಗೆ ಸಂತರು ಅನ್ನೋದನ್ನ 2 ದಶಕದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಉತ್ತರ ಸಿಕ್ಕಿಲ್ಲ ಅಂತೇಳಿ ಇವತ್ತು ಬೆಳ್ತಂಗಡಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಒಂದಾಗಿ ನಾವು ಸರ್ಕಾರಕ್ಕೆ ಇಲ್ಲಿನ SITಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಕೊಂದವರು ಯಾರು? ನಾವು ಈ ಹೋರಾಟ ಇಲ್ಲಿವರೆಗೂ ಬಿಡೋದಿಲ್ಲ. ನಮಗೆ ಆ ಪ್ರಶ್ನೆಗೆ ಉತ್ತರ ಬರಬೇಕು. ತಮಗೆ ಗೊತ್ತಿದೆ, ಎಲ್ಲೋ ಏನೋ ಒಂದು ಕಳ್ಳತನ ಆದರೆ, ಯಾರೋ ಕೊಲೆ ಮಾಡಿದ್ರೆ, ಸಣ್ಣ ಪುಟ್ಟ ಜಗಳ ಆಡಿದ್ರೆ 24 ಗಂಟೆಗಳ ಒಳಗಾಗಿನೇ ಆ ಕೈದಿಯನ್ನ ಕೊಲೆಗಡಕನನ್ನ ಹಿಡಿತಾರೆ. ಆದರೆ ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಮಹಿಳೆಯರ ಸಾವಿಗೆ ಯಾರು ಕೊಂದವರು? ಈ ಪ್ರಶ್ನೆಗೆ ಸರ್ಕಾರ ಏಕೆ ಉತ್ತರ ಕೊಡ್ತಾ ಇಲ್ಲ? ಇಲ್ಲಿರ್ತಕ್ಕಂಥ ಮಹಿಳೆಯರು ಅವ್ರ ಗಮನಕ್ಕಿಲ್ವಾ ಅಥವಾ ಮಹಿಳೆಯರ ಪರ ಸರ್ಕಾರ ಇಲ್ವಾ ಅನ್ನೋದನ್ನ ನಮ್ಮ ಪ್ರಶ್ನೆ ಆಗಿದೆ ಸರ್. ಈಗ ನಾವು ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ಇಟ್ಕೊಂಡು ಇಷ್ಟಕ್ಕೆ ಬಿಡಲ್ಲ ನಾವು. ಯಾಕಂದ್ರೆ ಆ ಕುಟುಂಬಗಳು, ಯಾರು ಕೊಲೆ ಆದ ಕುಟುಂಬಗಳು ನಮ್ಮ ಜೊತೆ ಇದ್ದಾರೆ. ಸೌಜನ್ಯಳ ತಾಯಿ ಆಗಿರ್ಬೋದು, ಪದ್ಮಲತಾ ಫ್ಯಾಮಿಲಿ ಆಗಿರಬಹುದು, ಹಲವಾರು ಮಾವುತ ಅವರು ಕೂಡ. ಈ ಸಾವಿನ ಹಿಂದೆ ಒಂದು ನಿಗೂಢವಾದ ರಹಸ್ಯ ಕೂಡ ಇದೆ. ಮಾವುತ ಸತ್ತ, ಅವರು ಹೆಂಗ್ ಸತ್ತರಪ್ಪ ಅಂತಂದ್ರೆ ಜಾಗದ ಕಿರಿಕಿರಿ ಅಂತ ಗೊತ್ತಾಯಿತು. ಪದ್ಮಲತಾಂದು ಸಾವು, ಅವರು CPIM ಎನ್ನ ಪಕ್ಷದ ಒಬ್ಬ ಕಾರ್ಯದರ್ಶಿಯ ಮಗಳಿದ್ಳು. ಆ ಮಗಳ ಕೊಲೆ ಯಾಕಾಯ್ತು? ಅವರಪ್ಪ ಇಲ್ಲಿ ಎಲೆಕ್ಷನ್ ನಿಂತಿದ್ರು, ನಮ್ಮ ಕಾಮ್ರೇಡ್ ಗೆಲ್ಲುವ ಸ್ಥಿತಿದಾಗಿದ್ರು, ಅವರನ್ನ ಕುಸಿದು ಹಾಕಬೇಕು ಅಂತೇಳಿ ಅವರ ಮಗಳನ್ನ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ತಕ್ಷಣ ಹೆಣಗಳು ಸಿಗ್ತಾವು, ಅವನ್ನ ಹೂತಾರೆ. ಆದರೆ ಯಾರು ಕೊಂದವರು ಅನ್ನೋದನ್ನ ಇವರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿನ ಅಧಿಕಾರಿಗಳು ವಿಫಲ ಇದ್ದಾರೋ, ಇಲ್ಲಿನ ರಾಜಕಾರಣಿಗಳು ವಿಫಲ ಇದ್ದಾರೋ ಅದು ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಈ ಅಧಿಕಾರಿಗಳಿಗೆ, ಈ ಸರ್ಕಾರಕ್ಕೆ ಧೈರ್ಯ ಇಲ್ಲ ಅವನು ಯಾರು ಅಂತ. ನೀವು ಒಂದೊಳೆ ಮಾಡದೇ ಇದ್ರೆ ಇಡೀ ಮಹಿಳಾ ಸಂಘಟನೆಗಾರರು ನಾವು ಅವನನ್ನು ಹೊರಗೆ ತೆಗಿತೀವಿ. ನಿಮಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. SIT ಸಮಗ್ರ ತನಿಖೆಯನ್ನ ಮಾಡ್ರಿ, ನಮಗೆ ವರದಿಯನ್ನ ಕೊಡು ಅಂತ ಹೇಳ್ತಾ ಇದ್ದೀವಿ. ಕೊಂದ ಹೆಣಗಳ ರಾಶಿ ನಿಮ್ಮಲ್ಲಿ ಅದಾವು. ಆ ರಾಶಿಗೆ ಉತ್ತರ ಕೊಡು ಅಂದ್ರೂ ಕೂಡ ನೀವು ಕೊಡ್ತಾ ಇಲ್ಲ. ಮುಂಬರುವ ದಿನಗಳಲ್ಲಿ ಯಾವ ರೀತಿ ನೀವು ಮಹಿಳೆಯರ ಹೆಸರಿ ಮೇಲೆ ರಾಜಕೀಯನ್ನ ಮಾಡ್ತೀರಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ 2 ದಶಕದಿಂದ ಕೊಲೆ ಆಗ್ತರೂ ಕೂಡ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು BJP ಸರ್ಕಾರವೂ ಕೆಲಸ ಮಾಡಿಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಕೆಲಸ ಮಾಡಿಲ್ಲ. ಇದರಲ್ಲೂ ಕೂಡ ಈಗಿನ ಒಂದು ಹೋರಾಟದಲ್ಲಿ ಹೆಣ್ಣು ಮಕ್ಕಳ ಧ್ವನಿ ಎತ್ತುವವರೇ ಕಡಿಮೆ. ಆದರೂ ಕೂಡ ನಮ್ಮ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಅವರು ಕೂಡ ನಮ್ಮ ಪರವಾಗಿ ಒಂದು ಧ್ವನಿ ಎತ್ತಿದ್ರೆ, ಕೆಲವೊಂದು ಮಾಧ್ಯಮದವ್ರು ಹೇಳ್ತಾರೆ ನೀವು ಲೆಸ್
ರೈಟಿಸ್ಟು ಅಂಥೇಳಿ. ಅವರು ಹೇಳಿದ್ದು ಏನು? ಮಹಿಳೆ ನಾನು, ಅಲ್ಲಿ ಸತ್ತ ಮಹಿಳೆಯರು ನನ್ನ ಮಕ್ಕಳು, ಆ ಹೆಣ್ಣಿನ ಒಂದು ನೊಂದಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಸಿಗಕ್ಕೆ ನಾನು ನ್ಯಾಯ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಂಥ ರಾಜಕಾರಣಿಗಳು ಬೇಕು. ಯಾಕಪ್ಪ, ಹೆಣ್ಣು ಮಕ್ಕಳ ಸಾವಾದರೂ ಕೂಡ ನಿಮ್ಮಲ್ಲಿ ಅಕ್ಕಂದರಿಲ್ವಾ? ನಿಮ್ಮ ತಾಯಿ ಹೆಣ್ಣಲ್ವಾ? ನೀವು ಹೆಣ್ಣಿನ ಹೊಟ್ಟೆಯಲ್ಲೇ ಹುಟ್ಟಿದವರಲ್ವಾ? ಇಂಥ ಸಹಜ ಸಾವುಗಳಿಗೆ ಯಾರು ಹೊಣೆ ಅನ್ನೋದನ್ನು ನೀವು ಮಾಡದೇ ಇದ್ದರೆ ನಿಮ್ಮ ಸರ್ಕಾರ ಏನಿದು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಇದರ ರಹಸ್ಯ, ಇದರ ಹಿಂದ್ಗಡೆ ದೊಡ್ಡವರು ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದೀರಾ? ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ಲ. ಎಲ್ಲೋ ಏನೋ ನಡೆದ್ರೆ ಕೂಡಲೇ ಅದನ್ನ ತನಿಖೆ ಆಗ್ತದೆ. ಇವತ್ತು SIT 2 ಬಾರಿ ಆದ್ರೂ ಕೂಡ ಇಲ್ಲಿ ಬಂದ್ರು, ಟೀಮ್ ಬಂದ್ರು ಕೂಡ ಅದನ್ನ ಯಾವುದೇ ತರದ್ದು ನಮ್ಗೆ ಉತ್ತರವನ್ನ ಕೊಡ್ತಾ ಇಲ್ಲ ಅಂದ್ರೆ ಇದ್ರ ಹಿನ್ನೆಲೆ ಏನು? ದೊಡ್ಡವರ ಕೈವಾಡ ಇರಬಹುದು. ಯಾರಿದ್ದಾರೆ ಅನ್ನೋದನ್ನ ನೀವು ಗೊತ್ತು ಮಾಡ್ಕೊಡಿ. ನಾವು ಹೇಳ್ತಾ ಇಲ್ಲ. ನಮ್ಗೆ ಹೇಳ್ತಾರೆ ಕಲಬುರಗಿದಲ್ಲಿ ಏನಾದ್ರೂ ಕಾರ್ಯಕ್ರಮ ಮಾಡಿದ್ರೆ ನೀವು ಧರ್ಮಸ್ಥಳ ಹೇಳಬೇಡಿ. ಕಲಬುರಗಿದಲ್ಲಿ ಕೊಲೆ ಆಗಿದೆಯೋ ಧರ್ಮಸ್ಥಳದಲ್ಲಿ ಕೊಲೆ ಆಗಿದೆ? ಧರ್ಮಸ್ಥಳದಲ್ಲಿ ಕೊಲೆ ಆದ್ರೆ ನಾವು ಧರ್ಮಸ್ಥಳನೇ ಅಂತ ಹೇಳ್ತೀವಿ, ಕಲಬುರಗಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಇಲ್ಲಿರೋರು ಯಾರಿದ್ದಾರೆ ಅಥವಾ ಬೇರೆಯವರಿದ್ದಾರೋ ನಮಗೆ ಗೊತ್ತಿಲ್ಲ. ಇಲ್ಲಿನ ಅಸಹಜ ಸಾವುಗಳಿಗೆ ಯಾರು ಕೊಂದ್ರು, ಆ ಮುದ್ದು ಬಾಲಕಿಯರನ್ನ ಯಾರು ಕೊಂದ್ರು, ಏತಕ್ಕಾಗಿ ಕೊಂದ್ರು, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇಡೀ ರಾಜ್ಯಾದ್ಯಂತ ಮಹಿಳೆಯರು ನಾವು ಒಂದಾಗೆ ಆಗ್ತೀವಿ. ಇನ್ನೂ ಕೂಡ ಈ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಕೊಲೆಗಳಿಗೆ ಎಲ್ಲ ಅಂತ ಹೇಳಿದ್ರೆ 20 ವರ್ಷದಿಂದ ಏನು ಕೊಲೆಗಳು ನಡೆದಿದೆ ಅದಕ್ಕೆ ಸಂಬಂಧಪಟ್ಟಾಗೆ SIT ರಚನೆಯಾಗಿದೆ. ಸೊ ಈಗಿರ್ಬೇಕಾದ್ರೆ ನೀವು ಇಲ್ಲಿ ಜಾಥಾ ಮಾಡಿ ಕೇಳ್ತಾ ಇದ್ದೀರಾ ಕೊಂದವರು ಯಾರು ಅಂತೇಳಿ, ವಿಚ್ ಮೀನ್ಸ್ SIT ಇದನ್ನು ಫೈಂಡ್ ಔಟ್ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದೀರಾ? ಕೊಡ್ತಾ ಇದ್ದೀವಲ್ಲ. ಹೋದ್ ಸರಿ SIT ಒಂದ್ಸಾರಿ ತನಿಖೆ ಮಾಡಿದ್ರು, ಸಮಗ್ರ ತನಿಖೆ ಆಗ್ಲಿಲ್ಲ, ರಿಪೋರ್ಟ್ ಕೊಡ್ಲಿಲ್ಲ, SIT ಕೆಲಸ ಮಾಡ್ಲಿಲ್ಲ. ಅದಕ್ಕೆ ನಾವು SIT ಆಫೀಸರ್ಗಳು ಎಂತವ್ರು ಇರ್ಬೇಕಂತಂದ್ರೆ ರಾಜಕೀಯ ಒತ್ತಡ ಇರಬಾರ್ದು, ಅವರಿಗೆ ಹಂಗಿನ ಒತ್ತಡ ಇರಬಾರ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಅವರು ಮುಟ್ಟಿ ಅವರು ಕೆಲಸಕ್ಕೆ ಬಂದಿರ್ತಾರೆ. ಆ ಸಂವಿಧಾನವನ್ನು ಉಳಿಸ್ರಿ. ಮಹಿಳೆಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಕ್ಕನ್ನು ಕೊಟ್ಟಿದ್ದಾರೆ, ಮುಂದೋಡ್ಲಿಕ್ಕೆ ಅವರು ಒಂದು ಸಂವಿಧಾನವನ್ನು ಬರೆದಿದ್ದಾರೆ. ಆ ಸಂವಿಧಾನವನ್ನು ಮುಟ್ಟಿ ನೀವತ್ತು IPS IAS ಅಧಿಕಾರಿಗಳಾಗಿರ್ತೀರಿ. ನೀವು ಅಧಿಕಾರಿಗಳಾದವರು ಅವರ ತತ್ವವನ್ನು ಪಾಲಿಸಿ ಆ ಹೆಣ್ಣು ಮಕ್ಕಳನ್ನ ನ್ಯಾಯ ಕೊಡಿಸ್ರಿ ಅಂತೇಳಿ ಇವತ್ತು SITಗೆ ನಾನು ಒತ್ತಾಯನ್ನ ಮಾಡ್ತಾ ಇದ್ದೀನಿ. ಸೊ ಒಂದು ವೇಳೆ ಇದು ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವೇ ಸಿಗದಿದ್ರೆ ಬರೀ ಜಾಥವನ್ನೇ ಮಾಡಿಕೊಂಡು ಹಿಡ್ತೀರಾ ಹೇಗೆ ಅಂತೇಳಿ? ನೋಡಿ ಸರ್, ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಇರುತ್ತೆ. ನಾವು ಎಲ್ಲ ಮಹಿಳಾ ಸಂಘಟನೆಗಳು ತಾಳ್ಮೆಲಿಂದ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಗ್ರಾಮ ಪಂಚಾಯಿತಿದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈಗ ಅಧಿವೇಶನ ನಡೆದಿದೆ, ನಾಚಿಕೆ ಆಗಬೇಕು ಇಲ್ಲಿರ್ತಕ್ಕಂಥ ಶಾಸಕರಿಗೆ. ಯಾಕೆ ಇಂಥ ದೊಡ್ಡ ಘಟನೆಗೆ ಎಲ್ಲ ಹೆಣ್ಮಕ್ಳು ಬಂದಿಲ್ಲಿ ಕೇಳ್ತಾ ಇದ್ದಾರೆ ಅಂತಂದ್ರೆ ಅಧಿವೇಶನದಲ್ಲಿ ನೀವು ಮಾತೇ ಎತ್ತದಿದ್ದರೆ ನೀವು ಇಲ್ಲಿನ ಶಾಸಕರಾಗಿ ಏನು ಉಪಯೋಗ ಇಲ್ಲ. BJPದು ಶೋಭಾ ಕರಂದ್ಲಾಜೆ ಇದ್ದಾರೆ, ನಾನು ಮಹಿಳೆಯರ ಪರವಾಗಿ. ಎಲ್ಲಿದೆಯಮ್ಮ ಮಹಿಳೆ? ನೀನು ಒಂದು ತಾಯಿ ಹೊಟ್ಟೆಯಿಂದ ಹುಟ್ಟಿದೆಯಲ್ವಾ? ಇಲ್ಲಿ ಇಷ್ಟೊಂದು ಮಹಿಳೆಯರ ಕೊಲೆ ಆಗಿದೆ ಅಲ್ವಾ? ಈ ಮಹಿಳೆಯರಿಗೆ ನ್ಯಾಯ ಕೊಡಿಸೋದು ನಿನ್ನ ಹಕ್ಕಲ್ವಾ? ಯಾಕೆ ನೀನು ಮಾತಾಡ್ತಾ ಇಲ್ಲ? ಇಲ್ಲಿವರೆಗೂ ಬಂದಿದ್ದೆವು. ನಾಳೆ ನ್ಯಾಯ ಸಿಗದೇ ಇದ್ರೆ ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ನಾವು ಹಿಂಜರಿಯಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ಪಡ್ತಾ ಇದ್ದೀನಿ. ಅಧಿವೇಶನದಲ್ಲಿ ಮಾತಾಡಿಲ್ಲ ಅಂತೇಳಿ ಹೇಳ್ತೀರಿ, ಅಧಿವೇಶನದಲ್ಲಿ ಮಾತಾಡ್ತಾ ಇದ್ದಾರಲ್ವಾ ಷಡ್ಯಂತ್ರ ನಡೆದಿದೆ ಅಂತೇಳಿ? ಷಡ್ಯಂತ್ರ ನಡೆದಿದೆ ಅಂದ್ರೆ ಯಾರು ನಡೆದಿದೆ ಪ್ರೂಫ್ ಮಾಡಿ. ನಾವು ಕೇಳೋದು ಉತ್ತರ ಏನು? ಕೊಂದವರು ಯಾರು? ಅವರು ಇವರು ಅಂತ ಇಲ್ಲ, ನಮ್ಗೆ ಗೊತ್ತಿಲ್ಲ. ಕೊಂದವರು ಯಾರು? ಕೊಲೆ ಆಗಿದೆ, ಪೊಲೀಸರು ವರದಿ ಕೊಡ್ತಾರೆ, ವರ್ಷಕ್ಕೆ ಸಹಜ ಸಾವುಗಳಾಗ್ತವು. ಯಾಕಪ್ಪ ಬೇರೆ ಬೇರೆ ಕಡೆ ಎಲ್ಲ ಸಹಜ ಸಾವುಗಳಾಗ್ಲಿಕ್ಕೆ ಬೇಡವಾ? ಧರ್ಮಸ್ಥಳನೇ ಬೇಕಾ? ಯಾಕೆ ಇಲ್ಲೇ ಆಗ್ತಾವು? ಸಣ್ಣ ಮಕ್ಕಳನ್ನೂ ಆಗ್ತಾರೆ, ಮುದುಕರನ್ನೂ ಆಗ್ತಾರೆ, ಎಲ್ಲ ಯಂಗ್ಸ್ಟರ್ ಹೆಣ್ಮಕ್ಳದ್ದು ಕೊಲೆ ಆಗ್ತಾವು, ಬೇರೆ ಬೇರೆ ಪುರುಷರದ್ದು ಆಗ್ತಾವು. ಯಾಕೆ ಆಗ್ತಾವು? ಬೇಕಲ್ಲ ಅದಕ್ಕೆ. ಈಗ ನೋಡಿ, ನಮ್ಮ ಕಲಬುರಗಿಯಲ್ಲಿ ಆಳಂದ ತಾಲೂಕಿನಲ್ಲಿ ಒಂದು 9 ವರ್ಷದ ಮಗುವಿಂದ ಕೊಲೆ ಆಯಿತು. ಆ ಕೊಲೆ ಆದಾಗ ನಾವು ಹೋರಾಟ ಮಾಡಿದೆವು. ಅಲ್ಲಿರ್ತಕ್ಕಂಥ ಪೊಲೀಸರು 24 ಗಂಟೆದಲ್ಲೇ ಅವನನ್ನು ಜೈಲಿಗೆ ಹಟ್ಟಿದ್ರು. ಮೈಸೂರದಲ್ಲಿ ಮೊನ್ನೆ ಬಾಲಕಿಯ ಕೊಲೆ ಆಯಿತು, ಸಮಗ್ರವಾಗಿ ಹೋರಾಟ ಮಾಡಿದೆವು. ಆ ಕೊಲೆಗಾರ ಸಿಕ್ಕ, ಆ ಕುಟುಂಬಕ್ಕೆ ನ್ಯಾಯ ಕೂಡ ಕೊಟ್ಟರು. ಇಲ್ಲಿದ್ದವರಿಗೆ ಯಾಕೆ ನೀವು ನ್ಯಾಯ ಕೊಡ್ತಾ ಇಲ್ಲ? ನೀವು ಅವರು ಕೊಲೆಗಾರರ ಚೀಲಗಳಾಗಿದ್ದೀರಾ ಅಥವಾ
ಅಥವಾ ಕೊಲೆಗಾರರು ನಿಮ್ಮವರೇ ಇದ್ದಾರಾ? ನಮ್ಮ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಿ, ಸರ್ಕಾರ ಉತ್ತರ ಕೊಡಬೇಕು. ನಾವು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ನಮ್ಮ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ನಮಗೆ ಒಂದು ನ್ಯಾಯ ಕೊಡಿಸಿ, ಸಂವಿಧಾನವಾಗಿ ಕೇಳ್ತಾ ಇದ್ದೀವಿ. ನ್ಯಾಯ ಕೊಡಿ, ಮಹಿಳೆಯರಿಗೆ ನ್ಯಾಯ ಕೊಡಿಯಪ್ಪ. ಇದಿಷ್ಟೇ ನಮ್ಮ ಉತ್ತರ. ಕೊಂದವರು ಯಾರು ಅನ್ನೋದನ್ನ, ಅವ್ರು ಯಾರು ಅನ್ನೋದನ್ನ ಸರ್ಕಾರ ನಮಗೆ ಕೊಡುವವರೆಗೂ, ಕೊಲೆಗಾರರು ಯಾರು ಅನ್ನೋದನ್ನ ಅವರು ಪ್ರೂಫ್ ಮಾಡುವವರೆಗೂ, ದಶಕದಿಂದ ಕೊಲೆಗಳಾಗಿದ್ದಾವಲ್ಲ, ದಶಕದವರೆಗೂ ಹೋರಾಟಗಳಾಗಲಿ, ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನಾ ಜಿಲ್ಲೆಗಳಿಂದ ಮಹಿಳೆಯರೇ ಬಂದಿದ್ದಾರೆ, ಮಹಿಳೆಯರೇ ಬೀದಿಗೆ ಇಳಿದಿದ್ದಾರೆ. ಏನ್ ಹೇಳ್ತೀರಾ ಅಂತ? ಮಹಿಳೆಯರು ನಾನಾ ಜಿಲ್ಲೆಗಳಿಂದ ಒಂದು ಪ್ರದೇಶಕ್ಕೆ ಹೋಗೋದು, ಸೇರೋದು, ಬೀದಿಗಿಳಿಯೋದು ಇದು ಮೊದಲನೇ ಅನುಭವ ಅಲ್ಲ. ಬಹಳಷ್ಟು ಘಟನೆಗಳು ಅತ್ಯಂತ ಕ್ರೂರವಾದಂಥ ರೀತಿಯಲ್ಲಿ ಮಹಿಳೆಯರ ಹಕ್ಕುಗಳನ್ನು ದಮನಿಸಿದಾಗ, ಅಥವಾ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಒಂದು ವ್ಯವಸ್ಥೆ ತನಗಿರುವಂಥ ಅಧಿಕಾರ, ಹಣ ಅಥವಾ ಇನ್ನಿತ್ಯಾದಿ ಯಾವುದೇ ರೀತಿಯ ಬಲವನ್ನು ಉಪಯೋಗಿಸಿಕೊಂಡು ನಿರಂತರವಾಗಿ ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾಗ, ದೇಶದಲ್ಲೂ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪದೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘಟಿತರಾಗಿರುವಂಥ ಬಹಳಷ್ಟು ಉದಾಹರಣೆಗಳು ನಮಗಿದಾವೆ. ನಾನು ಮಾತಾಡುವಾಗಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದೆ, ಯಾವಾಗ ಘೋರವಾದಂಥ ದೌರ್ಜನ್ಯಗಳು ಕರ್ನಾಟಕದಲ್ಲಿ ನಡೆದಿದ್ದಾವೋ ಆಗೆಲ್ಲ ಕೂಡ ಮಹಿಳೆಯರು ಒಗ್ಗಟ್ಟಾಗಿದ್ದಾರೆ, ಕೈ ಜೋಡಿಸಿದ್ದಾರೆ ತಮ್ಮ ಸಹೋದರಿಯರ ಜೊತೆಗೆ. ಯಾವ ಪ್ರದೇಶದಲ್ಲಿ ದೌರ್ಜನ್ಯಗಳು ನಡೀತಾ ಇದೆಯೋ ಅಲ್ಲಿ ಜೊತೆಗೆ ಆ ಸ್ಥಳದಲ್ಲಿದ್ದಂಥ ಹೆಣ್ಣು ಮಕ್ಕಳು ಹೊರಗೆ ಬರಲಿಕ್ಕೆ ಒಂದು ವೇಳೆ ಮನಸ್ಸು ಮಾಡದಿದ್ರು, ಅಲ್ಲಿ ನಡೆದಿರುವಂಥ ದೌರ್ಜನ್ಯವನ್ನು ಪ್ರಶ್ನೆ ಮಾಡಿ ರಾಜ್ಯದ ಎಲ್ಲ ಭಾಗಗಳಿಂದ ಮಹಿಳೆಯರು ಒಂದು ಕಡೆ ಸೇರಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಹಾಸನದಲ್ಲಿ ಎಲ್ಲ ಜೀವಪರರು ಮತ್ತು ಮಹಿಳೆಯರು ಸೇರಿ ನಡೆಸಿದಂಥ ಬೃಹತ್ ಪ್ರತಿಭಟನೆ ಮತ್ತು ಸಮಾವೇಶಗಳನ್ನು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಜನ ನೋಡಿದ್ದಾರೆ ಮತ್ತು ಅವರು ಅದನ್ನು ಇನ್ನೂ ಮರ್ತಿಲ್ಲ ಅಂತ ನಾನು ಭಾವಿಸ್ತೀನಿ. ಅದೇ ಥರದಲ್ಲಿ ರಾಜ್ಯದ ಇನ್ನಿತರ ಅನೇಕ ಪ್ರದೇಶಗಳಲ್ಲಿ ಈ ಥರದ ಘಟನೆಗಳಾದಾಗ ಎಲ್ಲ ಕಡೆಗಳಿಂದ ಹೆಣ್ಮಕ್ಳು ಹೋಗೋದು, ಅಲ್ಲಿನ ಸಹೋದರಿಯರ ಜೊತೆಲಿ ತಮ್ಮ ಸೌಹಾರ್ದತೆಯನ್ನು ವ್ಯಕ್ತಪಡಿಸುವಂಥದ್ದು ನಡೀತಾ ಬಂದಿದೆ. ಮತ್ತು ಅಂಥ ಸಂದರ್ಭಗಳು, ಅಂಥ ಹೋರಾಟಗಳು ಮುಂದಿನ ದಿನಗಳಲ್ಲಿ ಒಂದು ನ್ಯಾಯ ಸಿಗಲಿಕ್ಕೆ ಕೂಡ ಕಾರಣ ಆಗಿದೆ ಅನ್ನೋಂಥದ್ದನ್ನ ನಾವು ನೋಡಿದ್ದೀವಿ. ನಾವಿವತ್ತು ಬೆಳ್ತಂಗಡಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಇವತ್ತೇ ನಮಗೆ ಏನಾದರೂ ಒಂದು ಭರವಸೆ ಬೇಕು ಅನ್ನುವಂಥ ಉದ್ದೇಶಕ್ಕೆ ನಾವು ಬರಲಿಲ್ಲ. ನಾವಿವತ್ತು ಬಂದಿದ್ದು ಇಲ್ಲಿನ ಸಹೋದರಿಯರಿಗೆ ನಮ್ದೊಂದು ಸಂದೇಶ ಕೊಡಬೇಕಿತ್ತು. ಈ ಥರದ ದೌರ್ಜನ್ಯಗಳು ಮುಂದೆ ನಡೀಲಿಕ್ಕೆ ನಾವು ಅವಕಾಶ ಕೊಡಬಾರ್ದು, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಮತ್ತು ಇವತ್ತು SIT ಏನು ತನಿಖೆ ನಡೀತಾ ಇದೆಯೋ ಈ ತನಿಖೆ ಸರಿಯಾದಂಥ ಹಾದಿಯಲ್ಲಿ ಹೋಗೋದಕ್ಕೆ ಬೇಕಾದಂಥ ಒತ್ತಡ ಹಾಕುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಮೌನವಾಗಿರಬಾರ್ದು, ನಮ್ಮ ಮೌನವನ್ನು ಮುರಿಬೇಕು ಈ ವಿಚಾರದಲ್ಲಿ ಅನ್ನುವಂಥ ಒಂದು ಸಂದೇಶ ಕೊಡುವ ಅವಶ್ಯಕತೆ ಇತ್ತು. ಮತ್ತು ಮೌನ ಮುರಿಯುವ ಸಂದೇಶವನ್ನು ನಾವು ಮೌನದ ಮೂಲಕನೇ ಆ ಸಂದೇಶವನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ನೀವು ಗಮನಿಸಿದಿರಿ. ನಮ್ಮ ಮೌನ ಮೆರವಣಿಗೆಯೇ ಒಂದು ಪ್ರತಿರೋಧದ ಅಸ್ತ್ರ, ಮೌನವನ್ನು ಮೌನದಿಂದಲೇ ಪ್ರಶ್ನಿಸುವಂಥ ಒಂದು ಅಸ್ತ್ರ. ಹಾಗಾಗಿ ಇವತ್ತು ಇಲ್ಲಿ ನಡೆದಿರುವಂಥ ಮೌನ ಮೆರವಣಿಗೆ ಮತ್ತು ಇಲ್ಲಿ ನಡೆದಿರುವಂಥ ಸಮಾವೇಶ ಈ ಭಾಗದ ಎಲ್ಲ ಸಹೋದರಿಯರ ಜೊತೆ ನಾವು ಇದ್ದೀವಿ ಅನ್ನುವಂಥ ನಮ್ಮ ಒಂದು ಗಟ್ಟಿಯಾದಂಥ ಸಂದೇಶ. ನೀವು ಕೇಳ್ತಾ ಇರುವಂಥದ್ದು ಸೌಜನ್ಯ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಯಮುನಾ, ಇವರನ್ನು ಕೊಂದವರು ಯಾರು ಅಂತೇಳಿ. ಸೊ ಅವರನ್ನು ಕೊಂದಂಥ ಸಮಯದಲ್ಲೂ ಕೂಡ ಹೋರಾಟ ನಡೆದಿತ್ತು, ಕೊಂದವರು ಯಾರು ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆಯನ್ನು ಮಾಡಿದರು. ಸೊ ಆ ಟೈಮಲ್ಲಿ ಸಿಗದೇ ಇದ್ದಂತಹ ನ್ಯಾಯ ಈಗ ಯಾವ ರೀತಿ ಸಾಧ್ಯ, ಅಥವಾ ಯಾವ ರೀತಿಯ ಭರವಸೆಯನ್ನು ಇಟ್ಕೊಂಡಿದ್ದೀರ? ನೋಡಿ, ಮಹಿಳಾ ಚಳುವಳಿಗೆ ಒಂದು ಸುದೀರ್ಘವಾದಂಥ ಇತಿಹಾಸ ಈ ದೇಶದಲ್ಲಿದೆ. ನಾವು ಬಹಳ ತುಂಬ ಪ್ರಪಂಚದಲ್ಲಿ ವಿಶ್ವವಿಖ್ಯಾತವಾದಂಥ ಕೆಲವು ಮಹಿಳಾ ಹೋರಾಟಗಳನ್ನು ನಮ್ಮ ದೇಶದಲ್ಲಿ ನಡೆಸಿದ್ದಾರೆ ನಮ್ಮ ಹಿಂದಿನವರು, ನಮ್ಮ ಹಿರಿಯ ಅಕ್ಕಂದಿರು ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. 70ರ ದಶಕದಲ್ಲಿ ಮಥುರಾ ಅನ್ನುವಂಥ ಒಬ್ಬ ಆದಿವಾಸಿ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಇಡೀ ದೇಶವ್ಯಾಪಿಯಾಗಿ ಹತ್ತಿರದಂಥ ಹೋರಾಟದ ಬೆಂಕಿ. ಆ ನಂತರದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳಿಗೆ ಮೊಟ್ಟ ಮೊದಲ ಬಾರಿಗೆ ಅದರಲ್ಲಿ ಅತ್ಯಾಚಾರಿಗಳನ್ನು ಹೊಣೆಗಾರರನ್ನಾಗಿಸಿ, ಮಹಿಳೆಯರನ್ನಲ್ಲ ಅತ್ಯಾಚಾರಿಗಳನ್ನು ಹೊಣೆಗಾರರನ್ನಾಗಿಸಿ ಮೊಟ್ಟ ಮೊದಲ ಬಾರಿ ಕಾನೂನುಗಳು ರೂಪುಗೊಳ್ಳೋದಕ್ಕೆ ಕಾರಣ ಆಯಿತು. ಅದೇ ಸಂದರ್ಭದಲ್ಲಿ ಭೌರಿ ದೇವಿ ಅನ್ನುವಂಥ ಒಬ್ಬ ಸರ್ಕಾರಿ ಸಹಾಯಕಿಯನ್ನ, ಆರೋಗ್ಯ ಸಹಾಯಕಿಯನ್ನ ಸಾಮೂಹಿಕ ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ನಡೆದಂಥ ಹೋರಾಟ ಇವತ್ತು ನಮಗೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಹಿಂಸೆ ತಡೆ ಕಾಯ್ದೆಗಳು ಏನಿದಾವೋ ಅಂಥ ಕಾಯ್ದೆಗಳು ರೂಪುಗೊಳ್ಳೋದಕ್ಕೆ ಕಾರಣ ಆಯಿತು. ಅದೇ ಥರದಲ್ಲಿ ನಿರ್ಭಯ ಪ್ರಕರಣ ದೆಹಲಿಯಲ್ಲಿ ನಡೆದಾಗ, ಇವತ್ತು ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಿರ್ಭಯ ಪ್ರಕರಣ ನಡೆದ ದಿನ, ಇವತ್ತು ಡಿಸೆಂಬರ್ 16, 2013ನೇ ಇಸ್ವಿ ಡಿಸೆಂಬರ್ 16ನೇ ತಾರೀಕು ನಿರ್ಭಯ ಪ್ರಕರಣ ನಡೀತು ದೆಹಲಿಯಲ್ಲಿ. ಆ ದಿವಸ ಅಲ್ಲಿನಿಂದ ಹಿಡಿದು ಸುಮಾರು ತಿಂಗಳುಗಟ್ಟಲೆ ನಡೆದಂಥ ಹೋರಾಟದ ಕಾರಣಕ್ಕೆ ವರ್ಮಾ ಸಮಿತಿ ನೇಮಕ ಆಯಿತು. ವರ್ಮಾ ಸಮಿತಿ ಅನೇಕ ಶಿಫಾರಸುಗಳನ್ನ ಕೊಡ್ತು ಮತ್ತು ಹಲವು ಪೋಕ್ಸೋ ಸೇರಿದಂತೆ ಮಕ್ಕಳ ಮೇಲಿನ ಲೈಂಗಿಕ ಹಿಂಸೆ ತಡೆ ಕಾಯ್ದೆಯನ್ನು ಸೇರಿದಂತೆ ಪೋಕ್ಸೋ ಸೇರಿ ಅನೇಕ ಅತ್ಯುತ್ತಮವಾದಂಥ ಸಮರ್ಥವಾದ ತಿದ್ದುಪಡಿಗಳು ಕಾನೂನುಗಳಿಗೆ ಬಂದವು. ಈ ಎಲ್ಲವೂ ಕೂಡ
ಅನೇಕ ಮಹಿಳೆಯರಿಗೆ ಇವತ್ತು ನ್ಯಾಯವನ್ನು ಕೊಡಿಸ್ತಾ ಇದ್ದಾವೆ. ಅದೇ ಸಂದರ್ಭದಲ್ಲಿ ಯಾರ ಮೇಲೆ ಮೂಲಭೂತವಾಗಿ ದೌರ್ಜನ್ಯ ಆಗಿತ್ತೋ ಅವರಿಗೆ ನ್ಯಾಯಾಲಯದಲ್ಲೇ ನ್ಯಾಯ ಸಿಕ್ತಾ ಅನ್ನುವಂಥ ಪ್ರಶ್ನೆನ ನಾವು ಹಾಕಿದ್ರೆ ನ್ಯಾಯಾಲಯಗಳು ಅವ್ರ ವಿಚಾರದಲ್ಲಿ ಅಷ್ಟೊಂದು ಸಹಾನುಭೂತಿಯನ್ನು ತೋರಿಲ್ಲ ಅನ್ನೋದು ಕೂಡ ನಮಗೆ ಕಾಣಿಸುತ್ತೆ. ಆದರೆ ಇಂಥ ಸಂದರ್ಭ ಬಂದಾಗ ಭೌಮ್ರಿದೇವಿ ಏನು ಹೇಳಿದ್ದಾರೆ, ನಿರ್ಭಯ ಅವರ ತಾಯಿ ಏನು ಹೇಳಿದ್ದಾರೆ, ಅಥವಾ ಮಥುರಾ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತ ನಾವು ನೋಡಿದ್ರೆ ಅವ್ರು ಹೇಳಿದ್ದಾರೆ, ನನಗೆ ಜನರ ಮನಸ್ಸಿನಲ್ಲಿ ನನಗೆ ನ್ಯಾಯ ಸಿಕ್ಕಿದೆ, ನನ್ನ ಕಾರಣಕ್ಕೆ ನನ್ನ ಅನೇಕ ಸಹೋದರಿಯರಿಗೆ ನ್ಯಾಯ ಸಿಗ್ತಾ ಇದೆ, ನನಗಷ್ಟು ಸಾಕು ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ಈ ಎಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ. ಇವತ್ತು ವೇದಿಕೆ ಮೇಲೆ ಮಾತಾಡ್ತಾ ಸೌಜನ್ಯ ಅವರ ತಂಗಿ ಹೇಳಿದ್ರು, ನಮ್ಮ ಅಕ್ಕನಿಗೆ ನ್ಯಾಯ ತಡ ಆಗಬಹುದು ಆದರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಅಂತ. ಆ ನಂಬಿಕೆ ನಮಗೂ ಇದೆ. ಮಹಿಳಾ ಚಳುವಳಿಗೆ ನ್ಯಾಯ ಸಿಕ್ಕೋದು ತಡ ಆಗಿರಬಹುದು, ಆದರೆ ಯಾವತ್ತಿದ್ರೂ ಕೂಡ ಮಹಿಳೆಯರ ಪರವಾದಂಥ ತಿದ್ದುಪಡಿಗಳು ಬರೋದಕ್ಕೆ, ಮಹಿಳೆಯರ ಪರವಾದಂಥ ನೀತಿಗಳು ಬರೋದಕ್ಕೆ ನಮ್ಮ ಹೋರಾಟಗಳು ಕಾರಣ ಆಗಿದ್ದಾವೆ. ಯಾಕಂದ್ರೆ ನಾವು ಒಂದು ಬಾರಿ ಆರಂಭ ಮಾಡಿ ಒಂದು ಬಾರಿ ಒಂದು ಶೋ ಕೊಡೋದಕ್ಕಾಗಿ ಹೋರಾಟ ಮಾಡುವಂಥವ್ರಲ್ಲ. ಹೆಣ್ಣು ಮಕ್ಕಳು ಮನೆಯ ಎಲ್ಲ ಕೆಲಸಗಳನ್ನ ಬಿಟ್ಟು, ಮಕ್ಕಳ ಮರಿಯನ್ನು ಬಿಟ್ಟು, ತಮ್ಮ ಎಲ್ಲ ಸಂಸಾರದ ಬಾಧ್ಯತೆಗಳನ್ನ ಬಿಟ್ಟು, ತಮ್ಮ ಹೊರಗಿನ ದುಡಿಮೆಯನ್ನು ಬಿಟ್ಟು ಬೀದಿಗೆ ಬರ್ತಾರೆ ಅಂದ್ರೆ ಅದರ ಅರ್ಥ ಅವರು ರೋಸ್ ಹೋಗಿದ್ದಾರೆ ಅಂತ, ಅವರಿಗೆ ಸಾಕಾಗಿದೆ ಇದನ್ನು ನೋಡಿ ಅಂತ ಅರ್ಥ. ಮತ್ತು ಇನ್ನು ಸಾಕು, ಇನ್ನು ನಮಗೆ ಬೇಕಿಲ್ಲ ಇದು ಅನ್ನುವಂಥ ನಿರ್ಧಾರನ ಅವ್ರು ತಗೊಂಡಿದ್ದಾರೆ ಅಂತ. ಅಂಥ ರೀತಿಯಲ್ಲಿ ಹೊರಗಡೆ ಬಂದಂಥ ಮಹಿಳೆಯರು ಒಂದು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಪಡೆಯುವ ತನಕ ಹಂತ ಹಂತವಾಗಿ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವು ಇವತ್ತಿಲ್ಲಿ ಸೇರಿರುವಂಥದ್ದು ಈ ಒಂದು ದಿವಸದಲ್ಲಿ ನಮ್ಗೆ ಏನಾದರೂ ತಗೊಂಡೇ ಹೋಗ್ತೀವಿ ನಾವು ಮನೆಗೆ ವಾಪಸ್ಸು ಅಂತ ಅನ್ಕೊಳ್ಳಿಕ್ಕಲ್ಲ. ಬದಲಿಗೆ ಈ ಬಾಧ್ಯತೆಗಳೇನಿದೆಯೋ, ನಮ್ಮ ಹಕ್ಕುಗಳೇನಿದೆಯೋ ಇವುಗಳನ್ನು ನಾವು ಸಮರ್ಥವಾದಂಥ ರೀತಿಯಲ್ಲಿ ಚಲಾಯಿಸಬೇಕು, ನಮ್ಮ ಬಾಧ್ಯತೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಕ್ಕಿಂತ ಮೊದಲು ಈ ಭಾಗದಲ್ಲಿರುವಂಥ ಒಂದು ಮೌನದ ಸಂಸ್ಕೃತಿಯನ್ನ ಮತ್ತು ಶಿಕ್ಷೆ ಆಗೋದಿಲ್ಲ ತಮಗೆ ಅನ್ನುವಂಥ ಅಪರಾಧದ ಸಂಸ್ಕೃತಿ ಏನಿದೆಯೋ ಆ ಅಪರಾಧದ ಸಂಸ್ಕೃತಿಯನ್ನು ನಾವು ಮುರಿಬೇಕು, ಅದಕ್ಕೊಂದು ಸವಾಲೊಡ್ಬೇಕು ಮತ್ತು ಇಲ್ಲಿರುವಂಥ ಎಲ್ಲರನ್ನ ಒಗ್ಗೂಡಿಸಿ ಇನ್ನು ಮುಂದೆ ಈ ಭಾಗದಲ್ಲಿ ಮೌನ ಇರೋದಿಲ್ಲ ಅನ್ನುವಂಥದ್ದನ್ನು ಖಾತ್ರಿಪಡಿಸಬೇಕು. ಸೊ ಅದಕ್ಕಾಗಿ SIT ರಚನೆ ಆಗಿದೆ. ಸೊ ನಿಮ್ಮ ಪ್ರಕಾರ ಹಾಗಾದ್ರೆ SIT ಈಗ ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಂತೇಳಿ ಹೇಳುವುದಾ ನೀವು? ಇಲ್ಲ, SIT ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಥವಾ ತನಿಖೆ ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ಇದು ಬಹಳ ಕಾಲ ಮುನ್ನವಾದಂಥ ಸಂದರ್ಭ ಅಂತ ನಾವು ಹೇಳ್ತೀವಿ. ನಾವು ಅವ್ರನ್ನ ಏನು ಆಗ್ರಹಿಸ್ತಾ ಇದ್ದೀವಿ ಅಂದರೆ SIT ರಚನೆ ಆದೇಶ ಏನು ಹೇಳತ್ತೋ ಬಹಳ ಸ್ಪಷ್ಟವಾಗಿ, ಅಥವಾ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರ ಪರವಾದಂಥ ನಿಲುವುಗಳನ್ನ ತಗೊಂಡ ಕಾರಣಕ್ಕಾಗಿ ಸ್ವತಃ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ದಾಳಿಗೊಳಗಾಗಿರುವಂಥವ್ರು ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು. ಆದರೂ ಅವ್ರು ಯಾವುದೇ ಅದ್ರ ಬಗ್ಗೆ ಆತಂಕ ಇಲ್ಲದೇನೆ ಅಥವಾ ಬೇಸರ ಇಲ್ಲದೇನೆ ತಮ್ಮ ಕರ್ತವ್ಯವನ್ನು ತಾವು ಮಾಡ್ತಾ ಇದ್ದಾರೆ. ಅವ್ರು ಬರೆದಂಥ ಪತ್ರವನ್ನು ಆಧರಿಸಿ ರಾಜ್ಯ ಸರ್ಕಾರ ರಚನೆ ಮಾಡಿದಂಥ SITಗೆ ಅಪಾರವಾದಂಥ ವ್ಯಾಪ್ತಿ ಇದೆ, ಅವರ ಅಧಿಕಾರ ಬಹಳ ವಿಶಾಲವಾಗಿದೆ. ಅವರು ಇದುವರೆಗೆ ಸಾಮೂಹಿಕ ಹೆಣ ಹೀಳುವಿಕೆ ಪ್ರಕರಣದ ಮೇಲೆ ಒತ್ತು ಕೊಟ್ಟು ತನಿಖೆ ಮಾಡಿದ್ದಾರೆ. ನಾವು ಅವರನ್ನು ಆಗ್ರಹಿಸಿದ್ದೀವಿ, ಅಸಹಜ ಸಾವುಗಳ ಪ್ರಕರಣವನ್ನು ಸೇರಿದಂತೆ. ನೀವು ಹೇಳಿದ್ರಿ ಪದ್ಮಲತಾ ಪ್ರಕರಣ, ಸೌಜನ್ಯ ಪ್ರಕರಣ, ಯಮುನಾ ಪ್ರಕರಣ ಅಲ್ಲ, ಅದು ಮಾತ್ರ ಅಲ್ಲ, ಹೆಸರೇ ಇಲ್ಲದಂಥ ಅಸಂಖ್ಯ ಹೆಣ್ಣು ಮಕ್ಕಳು ಇಲ್ಲಿ ಸಾವಿಗೀಡಾಗಿದ್ದಾರೆ. ಹೆಸರೇ ಇಲ್ಲದಂಥ ಅಸಂಖ್ಯ ನಾಗರಿಕರು ಏನೇನೋ ಹೆಸರಿನಲ್ಲಿ ಅಸಹಜ ಸಾವುಗಳಾಗಿ ಕೊನೆಯಾಗಿದ್ದಾರೆ. ಆ ಎಲ್ಲದರ ತನಿಖೆ ಆಗಬೇಕು. ಯಾಕೆ ಇಂಥದ್ದು ನಡೆಯುತ್ತೆ ಅನ್ನುವಂಥದ್ರ ಅಧ್ಯಯನ ಆಗಲಿ ಅಂತ ಉಗ್ರಪ್ಪ ಸಮಿತಿ ಶಿಫಾರಸ್ ಮಾಡಿದೆ. ಅವರು ಒತ್ತಿ ಹೇಳಿದ್ದಾರೆ ಈ ಭಾಗದಲ್ಲಿ ಇದರ ತನಿಖೆ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಒಂದು ಸರ್ಕಾರವೇ ನೇಮಕ ಮಾಡಿದಂಥ ಸಾಂವಿಧಾನಿಕ ಒಂದು ಸಮಿತಿ ನೀಡಿದಂಥ ಶಿಫಾರಸನ್ನು ಇವತ್ತು ಸರ್ಕಾರ ಪಾಲಿಸಬೇಕು ಮತ್ತು SIT ಪಾಲಿಸಬೇಕು. ಸಮಗ್ರ ತನಿಖೆ ಆಗಬೇಕು. ಈ ಎಲ್ಲ ಪ್ರಕರಣಗಳನ್ನು SIT ತನಿಖೆಗೆ ತಗೊಳ್ಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ. ಹಾಗಾಗಿ ಅವರು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅನ್ನೋದ್ರ ಬಗ್ಗೆ ನಾವು ಯಾವಾಗ ಅವರು ಎಲ್ಲ ಪ್ರಕರಣಗಳನ್ನ ತನಿಖೆ ಮಾಡಿ ವರದಿ ಕೊಡ್ತಾರೋ ಆಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ತೀವಿ. ಇವತ್ತು ಅವ್ರು ಇದನ್ನೆಲ್ಲ ತನಿಖೆ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಈಗ ಇದು ಬರೀ ಜಾತ ಅಥವಾ ಮೌನ ಚಳವಳಿಯಿಂದ ಸಾಧ್ಯನಾ ಅಂತೇಳಿ ಇದಕ್ಕೆ ನ್ಯಾಯ ಸಿಗೋಕೆ? ಒಂದು ಹೋರಾಟ ಯಶಸ್ವಿ ಆಗೋದಕ್ಕೆ ಹಲವು ಮಾರ್ಗಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ನಾವಿಲ್ಲಿ ಒಂದು ಸಮಾವೇಶ ಜಾಥಾ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ನಾವು ಅನೇಕ ಮಂದಿ ಸರ್ಕಾರದ ಹಂತದಲ್ಲಿ ಉನ್ನತ ಹುದ್ದೆಗಳಲ್ಲಿರುವಂಥವ್ರನ್ನ ಭೇಟಿ ಆಗಿದ್ದೀವಿ ಹಿಂದೆ. ಅವ್ರ ಜೊತೆಲಿ ನಾವು ಇದ್ರ ಬಗ್ಗೆ ಸಂವಾದ ನಡೆಸಿದ್ದೀವಿ. ಇಲ್ಲಿ ಈ ಎಲ್ಲ ಪ್ರಕರಣಗಳ ತನಿಖೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾವು ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಅವರು ನಾವು ಹೋಗುವಾಗ ಇದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳದಂಥವ್ರು ನಮ್ಮ ಜೊತೆಲಿ ಚರ್ಚೆ ನಡೆಸಿದ ನಂತರದಲ್ಲಿ ಹೌದು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಒಪ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಹಾಗಾಗಿ ಇದು ಹಂತ ಹಂತಗಳಲ್ಲಿ ನಡೆಯುವಂಥ ಚಳುವಳಿ. ಇದರಲ್ಲಿ ಮೌನ ಅನ್ನುವಂಥದ್ದು ಬಹಳ ಕಡಿಮೆ ಆದಂಥದ್ದು, ಬೇರೆ ಇನ್ಯಾವುದೋ ಮಾದರಿ ಮಾತ್ರವೇ ಬಹಳ ಪರಿಣಾಮಕಾರಿಯಾದಂಥದ್ದು ಅನ್ನೋದು ಮಹಿಳೆಯರ ಹೋರಾಟದಲ್ಲಿ ಇಲ್ಲ. ನಮ್ಮ ಯಾವುದೇ ಹೋರಾಟವು ಅದು ಮೌನವೇ ಆಗಿರಲಿ, ಅದೊಂದು ಘೋಷಣೆ ಕೂಗುವಂಥ ಹೋರಾಟವೇ ಆಗಿರಲಿ, ಅದೊಂದು ಆಮರಣ ಅಂತ ಉಪವಾಸವೇ ಆಗಿರಲಿ, ಅದು ಯಾವುದೇ ಆಗಿರಲಿ, ಅದರ ಶಕ್ತಿ ಇರೋದೇನು ಅಂತಂದರೆ ಅದು ಮಹಿಳೆಯರ ಐಕ್ಯತೆ, ಮಹಿಳೆಯರ ಒಗ್ಗಟ್ಟು. ಇವತ್ತು ನೀವು ನೋಡಿರಬಹುದು, ದೂರದ ಯಾವುದೋ ಬಾಲ್ಕಿಯಿಂದ, ಬೀದರ್ನ ಬಾಲ್ಕಿಯಿಂದ ಬೆಳ್ತಂಗಡಿಗೆ ಮಹಿಳೆಯರು ಬಂದಿದ್ದಾರೆ. ಇನ್ಯಾವುದೋ ಪಕ್ಕದ ಚಿಕ್ಕಮಗಳೂರಿಂದ ಬೆಳ್ತಂಗಡಿಗೆ ಮಹಿಳೆಯರು ಬಂದಿದ್ದಾರೆ. ಚಿತ್ರದುರ್ಗ, ಬಿಜಾಪುರ, ಯಾವ್ಯಾವುದೋ ಊರುಗಳಿಂದ ಯಾಕೆ ಬಂದಿದ್ದಾರೆ ಇಲ್ಲಿಗೆ ಅವರು?
ಇಲ್ಲಿರುವಂಥವ್ರು ಅವರ ಬಂಧುಗಳ, ಇಲ್ಲಿರುವಂಥವ್ರವ್ರ ಜಾತಿ ಜನಾಂಗದ ಜನರ, ಇಲ್ಲಿರುವಂಥವ್ರು ಅವರಿಗೆ ರಕ್ತ ಸಂಬಂಧಿಗಳ, ಏನೂ ಅಲ್ಲ. ಈ ಒಗ್ಗಟ್ಟೆ ನಮ್ಮ ಹೋರಾಟದ ಅಸ್ತ್ರ ಮತ್ತು ಈ ಒಗ್ಗಟ್ಟೆ ನಮಗೆ ಯಶಸ್ಸನ್ನು ಕೊಡಿಸುತ್ತೆ. ಸೊ ಏನು ಹೇಳ್ತೀರಾ, ದೂರ ದೂರದಿಂದ ಮಹಿಳೆಯರು ಕೂಡ ಬಂದಿದ್ದಾರೆ, ಈ ಮಹಿಳೆಯರಿಗೆ ಏನು ಹೇಳ್ತೀರಾ ಅಂತೇಳಿ? ಈ ಸಹೋದರಿಯರಿಗೆ ನಾವೇನು ಹೇಳಬೇಕಿಲ್ಲ, ಅವರೇ ಬಂದು ಇವತ್ತು ಇಲ್ಲಿನ ಸಹೋದರಿಯರಿಗೊಂದು ಸಂದೇಶ ಕೊಟ್ಟಿದ್ದಾರೆ. ನಾವು ನಿಮ್ಮ ಜೊತೆಲಿ ಇದ್ದೀವಿ, ನೀವು ಯಾವತ್ತೇ ಎಂಥದ್ದೇ ಸಂದರ್ಭದಲ್ಲಿ ಯಾವುದೇ ತೊಂದರೆಗಳಿಗಾದ್ರೂ ನಾವು ಇರ್ತೀವಿ ನಿಮ್ಮ ಜೊತೆಲಿ ಅನ್ನುವಂಥ ಸಂದೇಶವನ್ನ ಎಲ್ಲ ಭಾಗದಿಂದ ಬಂದಂಥ ಮಹಿಳೆಯರು ಕೊಟ್ಟಿದ್ದಾರೆ. ಈ ಬಗೆಯ ಒಂದು ಸಹೋದರಿತ್ವ, ಒಂದು ಬಾಂಧವ್ಯ ಮಹಿಳೆಯರ ಮಧ್ಯದಲ್ಲಿ ಏರ್ಪಡುವಂಥದ್ದು ಬಹಳ ಅಗತ್ಯವಾಗಿರುವಂಥದ್ದು. ಒಂದು ವ್ಯವಸ್ಥೆಯಲ್ಲಿ ಯಾವಾಗ ವ್ಯವಸ್ಥೆ ಬಹಳ ಸರ್ವಾಧಿಕಾರಿಯಾದಂಥ ಗುಣಗಳನ್ನ ಬೆಳೆಸ್ಕೊಳ್ತಾ ಹೋಗುತ್ತೋ, ಅಧಿಕಾರವನ್ನ, ಹಣವನ್ನ, ರಾಜಕೀಯವನ್ನ ಉಪಯೋಗಿಸ್ಕೊಂಡು ಬಲಾಢ್ಯರ ಪರವಾಗಿ ನಿಲ್ಲುವಂಥ ಗುಣವನ್ನ ವ್ಯವಸ್ಥೆ ಬೆಳೆಸ್ಕೊಳ್ತಾ ಹೋಗುತ್ತೋ, ಅವತ್ತು ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಶೋಷಿತ ಸಮುದಾಯಗಳು, ಅದು ಮಹಿಳೆಯರಾಗ್ಲಿ, ಆದಿವಾಸಿಗಳಾಗ್ಲಿ ಅಥವಾ ದಲಿತರು, ಅಲ್ಪಸಂಖ್ಯಾತರಾಗ್ಲಿ ಎದ್ದೇಳಬೇಕಾಗಿರುವಂಥದ್ದು ಅನಿವಾರ್ಯ. ಆ ಥರದ ಪ್ರತಿರೋಧವೇ ಒಂದು ಪ್ರಜಾತಂತ್ರದ ಬಹಳ ಮುಖ್ಯವಾದಂಥ ಗುಣ. ಹಾಗಾಗಿ ಒಂದು ಸಂವಿಧಾನ ನಮ್ಮ ದೇಶದಲ್ಲಿ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ. ಮಹಿಳೆಯರು ಘನತೆಯಿಂದ ಬದುಕುವಂಥ ಹಕ್ಕನ್ನು ನಮಗೆ ಸಂವಿಧಾನ ಕೊಟ್ಟಿದೆ. ಆ ಹಕ್ಕುಗಳನ್ನ ನಾವಿವತ್ತು ಕ್ಲೈಮ್ ಮಾಡ್ತಾ ಇದೀವಿ. ಆ ಹಕ್ಕು ನಮ್ಮದು ಅಂತ ನಾವು ಘೋಷಿಸ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಏನಂತ ಹೇಳಿ, ಕಡೆಯ ಅಸ್ತ್ರ ಏನು ನಿಮ್ದು? ಕಡೆ ಅನ್ನೋದೊಂದಿಲ್ಲ, ಇದೊಂದು ನಡೀತಾನೆ ಇರುವಂತ ನಿರಂತರವಾದಂಥ ಹೋರಾಟ. ನಮ್ಮ ಹೋರಾಟ ಮುಂದುವರಿಯುತ್ತೆ, ಸರ್ಕಾರ ಎಚ್ಚೆತ್ತುಕೊಳ್ಳೇಬೇಕು. ಇವತ್ತು ಈ ಮಾದರಿಯ ಹೋರಾಟ ಆಗತ್ತೆ, ನಾಳೆ ಇದಕ್ಕಾಗಿ ನಾವೊಂದು ಸಾಮೂಹಿಕ ಜನಾಂದೋಲನದ ರೂಪದಲ್ಲಿ ಆಂದೋಲನವನ್ನು ಮುಂತುಕೊಂಡು ಹೋಗ್ಬೋದು. ಹಳ್ಳಿ ಹಳ್ಳಿಗೆ, ಊರೂರಿಗೆ ನಮ್ಮ ಈ ಪ್ರಶ್ನೆಗಳನ್ನ ನಾವು ತಗೊಂಡು ಹೋಗ್ಬೋದು. ಕಾನೂನಿನ ಮೂಲಕನೂ ಕೂಡ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬಹುದು. ಸರ್ಕಾರದಲ್ಲಿರುವಂಥವರ ಮೇಲೆ ಒತ್ತಡ ಹೇರುವಂಥ ಕೆಲಸಗಳನ್ನ ನಾವು ಮುಂದುವರಿಸಬಹುದು. ಈ ಹೋರಾಟಕ್ಕೆ ಕೊನೆಯ ಅಥವಾ ಮೊದಲಿನ ಅಸ್ತ್ರ ಅಂತೊಂದಿಲ್ಲ. ಇದು ದೀರ್ಘಕಾಲದಿಂದ ನಡ್ಕೊಂಡು ಬಂದಂಥ ಹೋರಾಟ. ಈ ಹೋರಾಟ ಮುಂದುವರಿಯುತ್ತೆ ಮತ್ತು ಇಲ್ಲಿನ ಹೆಣ್ಣು ಮಕ್ಕಳಿಗೂ ಕೂಡ ನ್ಯಾಯ ಸಿಕ್ಕೋದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಹೋರಾಟಗಳ ಜೊತೆಯಲ್ಲಿ ನಾವು ಈ ವಿಚಾರಗಳನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮುಂದೆ ತಗೊಂಡು ಹೋಗ್ತೀವಿ. ಎಷ್ಟು ಕಷ್ಟ ಆಯಿತು ಅಂತೇಳಿ ಈ ಮಹಿಳೆಯರನ್ನು ಒಟ್ಟುಗೂಡಿಸುವಲ್ಲಿ ನೀವು ಮುಂಚೂಣಿಯಲ್ಲಿದ್ರಿ. ಒಂದಷ್ಟು ಮಹಿಳೆಯರಿಗೆ ಏನಾದರೂ ತೊಂದರೆ ಆದರೆ ಬರೋಕೆ, ಇಲ್ಲಿ ಅವರಿಗೆ ನಿಲ್ಲೋಕೆ ಸ್ವಲ್ಪ ತೊಂದರೆ ಆದರೆ ಅದರಲ್ಲೂ ಕೂಡ ಮುಂಚೂಣಿಯಲ್ಲಿದ್ದರೆ ಎಷ್ಟು ಕಷ್ಟ ಆಯಿತು ಮಹಿಳೆಯರನ್ನು ಒಟ್ಟುಗೂಡಿಸುವಲ್ಲಿ ಅಂತೇಳಿ? ಈ ಕೊಂದವರು ಯಾರು ಅಭಿಯಾನದ ಸದಸ್ಯರು ನಮ್ಮನ್ನು ಭೇಟಿಯಾದಾಗ ಈ ಥರ ಒಂದು ಮಾಡುವ ಅಂತ ಅವರು ಹೇಳಿದಾಗ ನನ್ನಲ್ಲಿ ತುಂಬ ಗೊಂದಲ ಇತ್ತು. ಅಂದರೆ ಇದು ಆಗ್ಬೋದಾ, ಇಲ್ಲಿ ಮಾಡಲಿಕ್ಕೆ ಅವಕಾಶ ಸಿಗ್ಬೋದಾ, ಬಿಡ್ಬೋದಾ ನಮ್ಮನ್ನು, ಅದೆಲ್ಲ ಗೊಂದಲಗಳಿತ್ತು. ಮತ್ತು ಇಷ್ಟೊಂದು ಯಶಸ್ವಿಯಾಗಿ ನಡೀತದಂತ ನಾನು ಕನಸು ಮನಸ್ಸಲ್ಲಿ ಎನಿಸಿರಲಿಲ್ಲ. ಯಾಕೆಂದರೆ ನಾವು ಏನು ಮಾಡ್ತಾ ಇದ್ದೇವೆ ಅದು ಪ್ರಬಲರ ವಿರುದ್ಧ, ಪ್ರಬಲರಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಇಡೀ ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಹಾಗಿರುವಾಗ ಏನಾದರೂ ಅಡೆತಡೆಗಳು ಬರ್ಬೋದು ಅನ್ನೋದು ತುಂಬ ನಮಗೆ ಒಂಥರ ಆತಂಕ ಇತ್ತು. ಭಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆತಂಕ ಇತ್ತು. ಅದೆಲ್ಲವನ್ನು ದಾಟಿಕೊಂಡು ಇವತ್ತು ಬಂದಿದ್ದೇವೆ ಅಂತ ಹೇಳಿದರೆ ಇದರಲ್ಲಿ ಸಾಕಷ್ಟು ಮಹಿಳೆಯರ ಶ್ರಮ ಇದೆ. ಇಡೀ ಟೀಮ್, ಕೊಂದವರು ಯಾರು, ಬ್ಯಾಂಗ್ಳೂರ್ನವರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಯವರು ಯಾರು ಪ್ರಮುಖರು, ಅವರೆಲ್ಲರ ಶ್ರಮ ಇದೆ. ಬೇರೆ ಬೇರೆ ಜಿಲ್ಲೆಯಿಂದ ಇಷ್ಟೊಂದು ಮಹಿಳೆಯರು ಬರಬೇಕಾದ್ರೆ ಅವರಲ್ಲಿ ನ್ಯಾಯದ ತುಡಿತ ಎಷ್ಟಿರ್ಬೋದು ಅಂತ. ಯಾಕೆಂದರೆ ಮಹಿಳೆಯರು ಹೊರಡುವುದೇ ಕಷ್ಟ. ಒಂದು ಮಹಿಳೆ ಹೊರಡಬೇಕಾದ್ರೆ ಆ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಟ್ಟು ಹೊರಡಬೇಕು. ತನ್ನ ಮನೆಯಲ್ಲಿ ಪತಿ ಇರ್ಬೋದು, ಮಕ್ಕಳಿರ್ಬೋದು, ಬೇರೆ ತಂದೆ ತಾಯಿ ಪ್ರಾಯದವರು ಇರ್ಬೋದು, ಎಲ್ಲರಿಗೆ ಸರಿಯಾದ ವ್ಯವಸ್ಥೆ ಮಾಡಿಟ್ಟು ಹೊರಡಬೇಕು. ಆ ರೀತಿ ಹೊರಡುವಾಗ ಅವಳೆಲ್ಲ ರೀತಿ ಒಂದು ರೀತಿ ತ್ಯಾಗ. ಅದು ಆ ತ್ಯಾಗಕ್ಕೆ ಸಿದ್ಧಳಾಗಿ ಅವಳು ಬರ್ತಾಳೆ ಅಂತ ಹೇಳಿದರೆ ಅವಳೊಳಗೆ ಒಂದು ನೋವಿದೆ. ಆ ನೋವು, ತುಡಿತ, ಅದು ಎಲ್ಲ ಸೇರಿಕೊಂಡು ಇವತ್ತೊಂದು ಕಾರ್ಯಕ್ರಮ ಆದದ್ದು. ನಾವು ಇವತ್ತು ಗೆದ್ದಿದ್ದೇವೆ. ಇದು ಮಾತ್ರ ಅಂತ್ಯ ಅಲ್ಲ, ಆರಂಭ. ಇವತ್ತಿನಿಂದ ಮಹಿಳೆಯರು ಎಲ್ಲ ಕಡೆಯಲ್ಲಿ ಇದೇ ರೀತಿ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಪುರುಷರ ಹೋರಾಟಕ್ಕೂ ಮಹಿಳೆಯರ ಹೋರಾಟಕ್ಕೊಂದು ವ್ಯತ್ಯಾಸ ಏನು ಅಂತೇಳಿದರೆ, ಮಹಿಳೆಯರು ಇಳಿಯುವುದು ಭಾರಿ ಕಡಿಮೆ, ಭಾರಿ ಲೇಟಾಗಿ ಇಳಿಯುವುದು. ಇಳಿದ ಮೇಲೆ ಭದ್ರತೆ ಇರ್ತದೆ, ಶಿಸ್ತಿರ್ತದೆ. ಇದನ್ನು ಸಾಧಿಸಬೇಕು ಅನ್ನುವಂಥದ್ದೊಂದು ಮಾನಸಿಕವಾಗಿ ಅವರು ಇದಾಗಿ ಬರ್ತಾರೆ, ಪ್ರಿಪೇರ್ ಆಗಿ. ನಾವು ಇಲ್ಲಿ ಸಮಾಜದಲ್ಲಿ ಒಂದು ನೊಂದವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ, ನೊಂದವರ ಧ್ವನಿ ಆಗಲಿಕ್ಕೆ ಬಂದವರು. ಹಾಗಾಗಿ ನಮ್ಮದು ಹೋರಾಟದಲ್ಲಿ ಯಾವುದೂ ಇರುವುದಿಲ್ಲ. ಅಂದರೆ ರಾಜಕೀಯ ವಿಷಯ ಆದರೆ ಅದರಲ್ಲಿ ಗೊಂದಲಗಳೆಲ್ಲ ಬರ್ತದೆ. ಏನಾದರೂ ಬೇರೆ ಆಶೆಯಿಂದ ಆಮಿಷದಿಂದ ಬಂದವರದ್ದು ಇವತ್ತೊಂಥರ ನಾಳೆ ಒಂಥರ ಇರ್ತದೆ. ನಮ್ಮದು ಯಾವುದು ಕೂಡ ಅದರಲ್ಲಿ ಸ್ವಾರ್ಥ ಇಲ್ಲದ ಹೋರಾಟ ಆದ ಕಾರಣ ನಮ್ಮ ಹೋರಾಟ ಪೂರ್ತಿಯಾಗಿ ನ್ಯಾಯ ಸಿಗುವವರೆಗೆ, ತಾರ್ಕಿಕ ಅಂತ್ಯ ಆಗುವವರೆಗೆ ಹೋರಾಟ ಆಗ್ತದೆ. ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೀವಿ ಅದು ಯಾವ ಒಂದು ಮಟ್ಟದಲ್ಲಿ ಇದೆ ಎನ್ನುವುದನ್ನು ನಾವು ಈ ಒಂದು ಮಹಿಳೆಯರು ಬೀದಿಗಿಳಿಬೇಕಾದ ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಬಹಳ ಸೂಕ್ಷ್ಮವಾದ ವಿಚಾರ. ಅರ್ಥೈಸ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗುತ್ತೆ. ಬಟ್ ಯಾರದೇ ಇವತ್ತು ನೋಡಬಹುದು, ಎಷ್ಟೋ ಮೀಡಿಯಾಗಳಲ್ಲಿ
ವೈರಲ್ ಮಾಡಿದಾಗ ಕೊಂದವರು ಯಾರು ಹೋರಾಟ ವೇದಿಕೆಗೆ ಮಹಿಳೆಯರು ಬರ್ತಾ ಇದ್ದಾವೆ, ನಾವು ಬರ್ತಾ ಇದ್ದೇವೆ, ನೀವು ಬನ್ನಿ ಎಂಬುದಾಗಿ ನಾವು ಕರೆ ಕೊಡುವಾಗ ಎಷ್ಟೋ ಜನ ಬ್ಯಾಡ್ ಆಗಿ ಕಮೆಂಟ್ ಮಾಡಿದ್ರು. ನಾನು ಅನ್ಕೊಳ್ತೇನೆ ಬಹುಶಃ ಅವರೇ ಕೊಂದವರು ಇರಬಹುದು. ನಾನು ಆ ಪಟ್ಟಿಗೆ ಅವ್ರನ್ನ ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಮಹಿಳೆಯರು ಕೂಡ ಮಾತಾಡುವಂತಹ ಮಾತು. ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಕಲಬುರಗಿಯಿಂದ ಅದಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬಂದು ಕೇಳ್ತಾ ಇರುವಂತದ್ದು ಬೆಳ್ತಂಗಡಿಯಿಂದ ಕೊಂದವರು ಯಾರು ಅನ್ನುವಂತ ವಿಚಾರದಲ್ಲಿ. ಇದನ್ನು ನಾವು ಕೇಳಬೇಕಾಗಿಲ್ಲ, ನೀವುಗಳೇ ಹೇಳಬೇಕಾಗಿತ್ತು ಯಾರು ಕೊಂದವರು ಅನ್ನುವಂತ ವಿಚಾರದಲ್ಲಿ. ಇದುವರೆಗೂ ಹೇಳೇ ಇಲ್ಲ. ಸೊ ಅದಕ್ಕಾಗಿ ನಾವು ಬಂದು ಕೇಳ್ತಾ ಇದ್ದೀವಿ. ಒಂದು ವೇಳೆ ನೀವು ಇದಕ್ಕೆ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸುಮ್ಮನೆ ಇರೋದಿಲ್ಲ. ಇದಕ್ಕೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ಮಾತನ್ನು ಹೇಳಿದ್ರು. ದಶಕಗಳಿಂದ ನಡೆದಂತಹ ಈ ವಿಚಾರ, ಸೊ ದಶಕಗಳೇ ಆದ್ರೂ ಬಿಡೋದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ನಾನು ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು. ಮಹಿಳೆಯರು ಹೋರಾಟಕ್ಕೆ ಹೋಗುವಂಥದ್ದು ತೀರಾ ಕಡಿಮೆ. ಗಂಡಸರೇ ಹೋಗುವಾಗಲೂ ಕೂಡ ಮಹಿಳೆಯರು ನಮ್ಗೆ ಹಾಕ್ಬೇಕು, ನಮ್ಮ ಮನೆಯನ್ನು ನೋಡೋಣ ಅನ್ನುವಂಥ ವಿಚಾರದಲ್ಲಿ ಇರುವವರು. ಸೊ ಇಲ್ಲಿ ಸಾವಿರಾರು ಮಹಿಳೆಯರು ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಯೋಚನೆಯನ್ನು ಮಾಡಬೇಕು. ಎಲ್ಲರೂ ಕೇಳ್ತಾ ಇದೆ, ಇಡೀ ಕರ್ನಾಟಕ ಕೇಳ್ತಾ ಇದೆ, ಧರ್ಮಸ್ಥಳದಲ್ಲಿ ಇವರನ್ನು ಕೊಂದವರು ಯಾರು ಅಂತೇಳಿ. ಸೊ ಹಾಗಾಗಿ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಮತ್ತೊಮ್ಮೆ ಮಗದೊಮ್ಮೆ ಷಡ್ಯಂತ್ರ ಅಂತೇಳಿ ಪ್ರೂವ್ ಮಾಡಿ ಮುಚ್ಚಾಕೋಕೆ ನೋಡುತ್ತಾ ಅಂತೇಳಿ. ಖಂಡಿತವಾಗ್ಲೂ ಇವತ್ತಿನ ಸ್ಪಿರಿಟ್ ನೋಡುವಾಗ ಒಂದು ವೇಳೆ ಮುಚ್ಚಾಕೋಕೆ ಹೋದ್ರು ಅಥವಾ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು ಇವರುಗಳು ಬಿಡೋದಿಲ್ಲ. ಏನಾದ್ರೂ ಒಂದು ತಾರ್ಕಿಕ ಅಂತ್ಯ ಕೊಡ್ತಾರೆ ಅನ್ನುವಂಥ ಭರವಸೆ ಕೂಡ ಜನರಲ್ಲಿ ಮೂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ.